ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ವೀಕ್ 2 ಡಿಪ್ಲೊಮಾ C25 ಸಿಲೆಬಸ್ಸಲ್ಲಿದ್ದೀವಿ. ಇದರಲ್ಲಿ ಪ್ರೀವಿಯಸ್ ಸೆಷನ್ಸಲ್ಲಿ ಕ್ಲಾಸಿಫಿಕೇಶನ್ ಆಫ್ ಎಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂದರೆ ಏನು, ವಾಟ್ ಆರ್ ಫೆರಸ್ ಮೆಟೀರಿಯಲ್ಸ್, ಅದರಲ್ಲಿ ಕ್ಯಾಸ್ಟ್ ಐರನ್ ಆ್ಯಂಡ್ ಇಟ್ಸ್ ಟೈಪ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ವಾಟ್ ಆರ್ ಫೆರಸ್ ಮೆಟೀರಿಯಲ್ಸಲ್ಲಿ ಸ್ಟೀಲ್ಸ್ ಆ್ಯಂಡ್ ಅದ್ರ ಟೈಪ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈ ಒಂದು ಸೆಷನಲ್ಲಿ ವಿ ಲರ್ನ್ ಅಬೌಟ್ ವಾಟ್ ಈಸ್ ಅಲಾಯ್ ಸ್ಟೀಲ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಅಲಾಯ್ ಸ್ಟೀಲ್ಸ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. First of all, you should know the meaning of alloy steel. As the name indicates, a steel containing iron and carbon. So we already know that steel is an alloy of iron and carbon. But along with iron and carbon, if you add one or more alloying elements, ಅಂದರೆ ಮಿಶ್ರಲೋಹ ಆಗಬೇಕು ಅಂದರೆ ಕೆಲವೊಂದು ನಾನ್ ಮೆಟಲ್ಸ್ ಅಥವಾ ನಾನ್ ಫೆರಸ್ ಮೆಟಲ್ಸ್ನ ನಾವು ಆ್ಯಡ್ ಮಾಡಿದಾಗ ದ ಪ್ರಾಪರ್ಟೀಸ್ ಮೇ increase. Which are the properties? The major properties are strength, hardness, corrosion resistance, toughness, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಇದರಲ್ಲಿ ನಾವು ಕೆಲವೊಂದು ಪ್ರಾಪರ್ಟೀಸ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಸ್ಟೀಲ್ ಜೊತೆಗೆ ಇದರಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡನ್ನ ಕಂಬೈನ್ ಮಾಡಿದಾಗ ಬರುವಂತಹ ಸ್ಟೀಲ್ಗೆ ಅಲಾಯ್ ಸ್ಟೀಲ್ ಅಂತ ಕರಿತೀವಿ. ಸೊ ದಟ್ ಈಸ್ ಅ ಮೀನಿಂಗ್ ಆಫ್ ಅಲಾಯ್ ಸ್ಟೀಲ್. ಸೊ ಇದರಲ್ಲಿ ಯಾವ್ಯಾವ ಅಲಾಯಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ರೆ ಯಾವ್ಯಾವ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಫ್ ಯು ಆ್ಯಡ್ ಕಾರ್ಬನ್, ಇಟ್ಸ್ ಅ ಮೇಜರ್ ಅಲಾಯಿಂಗ್ ಎಲಿಮೆಂಟ್. ಅಂದರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಾದ್ರೆ ಇನ್ಕ್ಲೂಡ್ ಆಗಿ ಬಂದಿರುತ್ತೆ, ಬಟ್ ಐ ಹ್ಯಾವ್ ಇನ್ಕ್ಲೂಡೆಡ್ ಹಿಯರ್ ಆಲ್ಸೋ. ಇಫ್ ಯು ಆ್ಯಡ್ ಕಾರ್ಬನ್ ಟು ಎ ಸ್ಟೀಲ್, ಇಟ್ ವಿಲ್ ಇನ್ಕ್ರೀಸಸ್ ಇಟ್ಸ್ ಹಾರ್ಡ್ನೆಸ್ ಆ್ಯಂಡ್ ಸ್ಟ್ರೆಂತ್, reduces its ductility and weldability. So if you add more carbon, the weldability property goes on reducing, as well as ductility is also reducing. And ನಾವು ನೋಡಿದ್ದೀವಿ ಕ್ಯಾಸ್ಟ್ ಐರನಲ್ಲಿ 4% ಕಾರ್ಬನ್ ಇರುವಂತಹ ಕ್ಯಾಸ್ಟ್ ಐರನ್ ಇಸ್ ವೆರಿ ಬ್ರಿಟಲ್ ಆ್ಯಂಡ್ ವೆರಿ ಲೆಸ್ ಡಕ್ಟೈಲ್. ಅದೇ ಕ್ರೋಮಿಯಂ ಆ್ಯಡ್ ಮಾಡಿದ್ರೆ ಇಟ್ ಇನ್ಕ್ರೀಸಸ್ ಹಾರ್ಡ್ನೆಸ್. ಅಂದರೆ ತುಂಬ ಪರ್ಸೆಂಟೇಜ್ ಅಲ್ಲ, ಸ್ವಲ್ಪ ಪರ್ಸೆಂಟೇಜಲ್ಲಿ ಆ್ಯಡ್ ಮಾಡಿದ್ರೆ ಹಾರ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ. ವೇರ್ ರೆಸಿಸ್ಟೆನ್ಸ್, ಕರೋಷನ್ ರೆಸಿಸ್ಟೆನ್ಸ್ ಆಗುತ್ತೆ. ಸ್ಟೇನ್ಲೆಸ್ ಸ್ಟೀಲಲ್ಲಿ ಕ್ರೋಮಿಯಂ ಇರೋದ್ರಿಂದನೇ ನಮಗೆ ಸ್ಟೇನ್ಲೆಸ್ ಸ್ಟೀಲ್ ತುಕ್ಕಿಡಿಯೋದಿಲ್ಲ, ಅಥವಾ ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಕೂಡ ಆ್ಯಡ್ ಆಗಿದೆ ಅದರಲ್ಲಿ. ನಿಕ್ಕಲ್ ಆ್ಯಡ್ ಮಾಡೋದ್ರಿಂದ ಟಫ್ನೆಸ್ ಆ್ಯಂಡ್ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಕೂಡ ಆ್ಯಡ್ ಆಗುತ್ತೆ. ಅಂದರೆ ಬ್ರೇಕ್ ಆಗೋಕ್ಕಿಂತ ಮುಂಚೆ ಎನರ್ಜಿನ ಸ್ಟೋರ್ ಮಾಡಿಕೊಂಡು ತುಂಬ ಹೊತ್ತು ತಡೆದು ಆಮೇಲೆ ಅದು ಬ್ರೇಕ್ ಆಗುತ್ತೆ ಮೆಟೀರಿಯಲ್. ಅಂಥ ಒಂದು ಪ್ರಾಪರ್ಟಿಗೆ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಅಥವಾ ಟಫ್ನೆಸ್ ಅಂತ ಕರಿತೀವಿ. ನಿಕ್ಕಲ್ ಆ್ಯಡ್ ಮಾಡೋದ್ರಿಂದ ಕರೋಷನ್ ರೆಸಿಸ್ಟೆನ್ಸ್ ಕೂಡ ಆಗುತ್ತೆ. ಮ್ಯಾಂಗನೀಸ್ ಆ್ಯಡ್ ಮಾಡೋದ್ರಿಂದ ಟಫ್ನೆಸ್ ಮತ್ತು ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಡಿಆಕ್ಸಿಡೇಷನ್ ಡ್ಯೂರಿಂಗ್ ಸ್ಟೀಲ್ ಮೇಕಿಂಗ್, ಸ್ಟೀಲ್ ಮಾಡಬೇಕಾದ್ರೆ ಆಕ್ಸಿಡೇಷನ್ ಆಗಲ್ಲ ಈ ಮ್ಯಾಂಗನೀಸ್ ಆ್ಯಡ್ ಮಾಡೋದ್ರಿಂದ, ಅಂದರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋದು ಕಡಿಮೆ ಆಗುತ್ತೆ ಅಂತ. ಮಾಲಿಬ್ಡಿನಮ್ ಅನ್ನೋ ಒಂದು ಅಲಾಯಿಂಗ್ ಎಲಿಮೆಂಟ್ ಆ್ಯಡ್ ಮಾಡಿದ್ರೆ ಸ್ಟ್ರೆಂತನ್ನು ಜಾಸ್ತಿ ಮಾಡುತ್ತೆ ಹೈ ಟೆಂಪ್ರೇಚರ್ಲು ಕೂಡ, ಹಾರ್ಡ್ನೆಸ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಟಫ್ನೆಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ವೆನೇಡಿಯಮ್ನ ಆ್ಯಡ್ ಮಾಡಿದ್ರೆ ಅದ್ರ ಏನು ಮೆಟೀರಿಯಲ್ ಒಳಗಡೆ ಇರೋ ಗ್ರೈನ್ ಸೈಜಸ್, ಯಾವುದೇ ಒಂದು ಮೆಟೀರಿಯಲ್ ನೀವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ, ಸೊ ದೀಸ್ ಆರ್ ದ ಗ್ರೈನ್ ಸೈಜಸ್, ಒಳಗಡೆ ಇರುವಂತಹ ಸಣ್ಣ ಸಣ್ಣ ಕಣಗಳು, ಅದ್ರದ್ದು ತುಂಬ ರಿಫೈನ್ ಆಗುತ್ತೆ. ರಿಫೈನ್ ಅಂದರೆ ಒತ್ತೊತ್ತಾಗಿರುತ್ತೆ ಅಂತ. ಇನ್ಕ್ರೀಸಸ್ ಸ್ಟ್ರೆಂತ್, ಟಫ್ನೆಸ್ ಆ್ಯಂಡ್ ವೇರ್ ರೆಸಿಸ್ಟೆನ್ಸ್, ಈ ಮೂರು ಪ್ರಾಪರ್ಟಿ ವೆನೇಡಿಯಮ್ ಆ್ಯಡ್ ಮಾಡೋದ್ರಿಂದ ಇನ್ಕ್ರೀಸ್ ಆಗುತ್ತೆ. ಟಂಗ್ಸ್ಟನ್ ಆ್ಯಡ್ ಮಾಡೋದ್ರಿಂದ ಹೈ ಟೆಂಪ್ರೇಚರಲ್ಲಿರೋ ಹಾರ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಹೈ ಸ್ಪೀಡ್ ಟೂಲ್ ಸ್ಟೀಲ್ಸ್, ಎಲ್ಲಿ ಮೆಷಿನ್ಸಲ್ಲಿ ಯೂಸ್ ಮಾಡುವಂತಹ ಟೂಲ್ ಸ್ಟೀಲ್ಸಲ್ಲಿ ನಾವು ಟಂಗ್ಸ್ಟನ್ಸ್ ನೋಡ್ಬೋದು. ಸಿಲಿಕಾನ್ ಆ್ಯಡ್ ಮಾಡೋದ್ರಿಂದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇಂಪ್ರೂವ್ ಆಗುತ್ತೆ, ಸ್ಟ್ರೆಂತ್ ಮತ್ತು ಎಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ. ಸೊ ಇಲ್ಲಿ ಏನು ಪ್ರಾಪರ್ಟೀಸ್ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ಆಲ್ರೆಡಿ ಬ್ರೀಫಾಗಿ ಹೇಳಿದ್ದೀನಿ. ಇನ್ನು ಪ್ರೀವಿಯಸ್ ವೀಕ್ಸಲ್ಲಿ ನೀವು ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಕಲಿತೀರ. ಮೆಷಿನಬಿಲಿಟಿ ಅಂತ ಹೇಳಿದ್ರೆ ಈಸಿಯಾಗಿ ಮೆಷಿನ್ ಮಾಡುವಂಥ ಗುಣ ಸಲ್ಫರ್ ಆ್ಯಡ್ ಮಾಡೋದ್ರಿಂದ ಬರುತ್ತೆ ಅದು. ಅದೇ ಥರ ಡಕ್ಟಿಲಿಟಿ, ಜಾಸ್ತಿ ಏನಾದರೂ ಸಲ್ಫರ್ನ ಆ್ಯಡ್ ಮಾಡಿದ್ರೆ ಡಕ್ಟಿಲಿಟಿ ಕಡಿಮೆ ಆಗುತ್ತೆ. ನೋಡಿಕೊಂಡು ಎಷ್ಟು ಪರ್ಸೆಂಟೇಜ್ ಬೇಕು ಅಷ್ಟು ಪರ್ಸೆಂಟ್ ಆ್ಯಡ್ ಮಾಡಬೇಕು. ಸೊ ಆಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಯು ಶುಡ್ ಚೂಸ್ ವಿಚ್ ಎವರ್ ಎಲಿಮೆಂಟ್ ಇಸ್ ಸೂಟಬಲ್ ಫಾರ್ ದ ರಿಕ್ವೈರ್ಡ್ ಅಪ್ಲಿಕೇಶನ್. ಫಸ್ಟ್ ನೀವು ಮೆಟೀರಿಯಲ್ ಪ್ರಾಪರ್ಟಿನ ಅಪ್ಲಿಕೇಶನ್ನ ಚೂಸ್ ಮಾಡಬೇಕು, ಆ ಅಪ್ಲಿಕೇಶನ್ಲಿರೋ ಪ್ರಾಪರ್ಟಿನ ಚೂಸ್ ಮಾಡಬೇಕು. ಆ ಪ್ರಾಪರ್ಟಿ ಬರಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ಯಾವ ಅಲಾಯಿಂಗ್ ಎಲಿಮೆಂಟ್ನ ಸ್ಟೀಲ್ಗೆ ಹಾಕಿದ್ರೆ ಬರುತ್ತೆ ಅಂತ ಚೂಸ್ ಮಾಡಬೇಕು. ದಟ್ ಈಸ್ ಅ ಚಾಲೆಂಜಿಂಗ್ ಟಾಸ್ಕ್ ಆ್ಯಕ್ಚುಲಿ. if you know the basics like this, you should easily choose the proper material for the proper application. ಲಾಸ್ಟ್ ಅಲಾಯಿಂಗ್ ಎಲಿಮೆಂಟು ಫಾಸ್ಫರಸ್ಸು. ಇದನ್ನು ಆ್ಯಡ್ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಕರೋಷನ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಟಫ್ನೆಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಎಕ್ಸೆಸ್ ಆಗಿ ಆ್ಯಡ್ ಮಾಡಿದ್ರೆ ಟಫ್ನೆಸ್ ರೆಡ್ಯೂಸ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ಟಫ್ ಆಗಿರ್ಬೇಕು ಮೆಟೀರಿಯಲ್ಲು ಹೈ ಸ್ಟ್ರೆಂತ್ ಅಪ್ಲಿಕೇಶನ್ಸಲ್ಲಿ. ನೀವು ಫಾಸ್ಫರಸ್ನ ತುಂಬ ಜಾಸ್ತಿ ಆ್ಯಡ್ ಮಾಡಿಬಿಟ್ರೆ ಟಫ್ನೆಸ್ ರೆಡ್ಯೂಸ್ ಆಗುತ್ತೆ. ಸೊ ಇದು ಒಂದು ಬ್ರೀಫಾಗಿ ಕೊಟ್ಟಿರುವಂಥದ್ದು. ನಿಮಗೆ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ go through internet or whatever the book source, you will have a good knowledge of alloying elements. Types ಬಗ್ಗೆ ಬರೋಣ.
ಫಸ್ಟ್ ಅಲಾಯ್ ಸ್ಟೀಲು ಟೂಲ್ ಸ್ಟೀಲ್ ಅಂತ ಕರಿತೀವಿ. ಟೂಲ್ ಸ್ಟೀಲಲ್ಲಿ ನೋಡ್ಬೋದು ನೀವು 0.5 to 1.5% ಕಾರ್ಬನ್ ಇರುತ್ತೆ, ಪ್ಲಸ್ ಸ್ಮಾಲ್ ಅಮೌಂಟ್ ಆಫ್ ಕ್ರೋಮಿಯಂ. ಇವೆಲ್ಲ ಅಲಾಯಿಂಗ್ ಎಲಿಮೆಂಟ್ಸ್ ನೀವು ನೋಡ್ಬೋದು. ಕ್ರೋಮಿಯಂ, ವೆನೇಡಿಯಂ, ಟಂಗ್ಸ್ಟನ್ ಆ್ಯಂಡ್ ಮಾಲಿಬ್ಡಿನಮ್. ಸೊ ಇಷ್ಟನ್ನು ಆ್ಯಡ್ ಮಾಡ್ತಾರೆ. ಇಷ್ಟು ಆ್ಯಡ್ ಮಾಡೋದ್ರಿಂದ ಜೊತೆಗೆ ಐರನ್ ಇದ್ದೇ ಇರುತ್ತೆ. ಸೊ ಐ ಹ್ಯಾವ್ ಐರನ್ ಹಾಕಿಲ್ಲ ಅಂತ ಅನ್ಕೋಬೇಡಿ. ಮೇಜರ್ ಕಾಂಪೋಸಿಷನ್ ಐರನ್ನೇ. ಐರನ್ ಜೊತೆಗೆ ಕಾರ್ಬನ್ ಜೊತೆಗೆ ಮೇಜರ್ ಅಲಾಯಿಂಗ್ ಎಲಿಮೆಂಟ್ಸ್ ಇರುತ್ತೆ. ಇಷ್ಟು ಹಾಕಿದ್ರೆ ನಿಮಗೆ ಟೂಲ್ ಸ್ಟೀಲ್ ಕ್ಯಾಟಗರಿಗೆ ಬರುತ್ತೆ ಅದು. ಸೊ ಹೈ ಹಾರ್ಡ್ನೆಸ್, ಹೈ ವಿಯರ್ ರೆಸಿಸ್ಟೆನ್ಸ್, ಹೈ ಟಫ್ನೆಸ್, ಹೈ ರೆಸಿಸ್ಟೆನ್ಸ್, ಈ ನಾಲ್ಕು ಕೂಡ ಏನು ಪ್ರಾಪರ್ಟೀಸು ಇನ್ಕ್ರೀಸ್ ಆಗುತ್ತೆ. ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ, ಸವೆತನ ತಡೆಯುವಂಥ ಶಕ್ತಿ ಜಾಸ್ತಿ ಆಗುತ್ತೆ, ಟಫ್ನೆಸ್ ಜಾಸ್ತಿ ಆಗುತ್ತೆ, ಮತ್ತು ತುಂಬ ಹೀಟ್ ಆದಾಗ ಕೆಲವೊಂದು ಮೆಟೀರಿಯಲ್ಗಳು ಅದ್ರ ಪ್ರಾಪರ್ಟೀಸ್ನ ಕಳ್ಕೊಳ್ಳುತ್ತೆ. ಟೂಲ್ ಸ್ಟೀಲಲ್ಲಿ ಹಂಗಾಗಲ್ಲ. ಹೀಟ್ ಎಷ್ಟೇ ಆದರೂ ಕೂಡ ಅದು ರೆಸಿಸ್ಟ್ ಮಾಡುತ್ತೆ. ನೀವು ಕಟ್ಟಿಂಗ್ ಟೂಲ್ಸಲ್ಲಿ ನೋಡ್ಬೋದು, ಕಟ್ ಮಾಡುವಂತಹ ಟೂಲ್ಸ್ ಲೈಕ್ ಹ್ಯಾಕ್ಸಾ ಬ್ಲೇಡ್ಸ್ ಆಗಿರ್ಬೋದು, ಅಥವಾ ರೀಮರ್ಸು, ಡ್ರಿಲ್ಸ್ ಆಗಿರ್ಬೋದು, ಟ್ಯಾಪ್ಗಳಾಗಿರ್ಬೋದು, ರೆಂಚ್ಗಳಾಗಿರ್ಬೋದು, ಇವೆಲ್ಲ ವರ್ಡ್ಸ್ ಕೇಳಿರ್ತೀರಿ ನೀವು. ಪಂಚ್ಗಳಾಗಿರ್ಬೋದು, ಡೈಸ್ ಆಗಿರ್ಬೋದು, ಇಲ್ಲೆಲ್ಲ ನಾವು ಟೂಲ್ ಸ್ಟೀಲ್ಸ್ ಅಪ್ಲಿಕೇಶನ್ಸಲ್ಲಿ ನಾವು ಅದನ್ನೆಲ್ಲ ನೋಡ್ಬೋದು. ಟಂಗ್ಸ್ಟನ್ ಸ್ಟೀಲ್ ಅಂತ ಕರಿತೀವಿ. ಆಸ್ ದ ನೇಮ್ ಇಂಡಿಕೇಟ್ಸ್, ಟಂಗ್ಸ್ಟನ್ನು ಮೇಜರ್ ಪರ್ಸೆಂಟೇಜ್ ಇರುತ್ತೆ. ನೋಡ್ಬೋದು ನೀವು 18% ಟಂಗ್ಸ್ಟನ್. 18% ಇಸ್ ನಾಟ್ ಸ್ಮಾಲ್ ಅಮೌಂಟ್, ಇಟ್ಸ್ ಎ ಬಿಗ್ ಅಮೌಂಟ್. 18% ಟಂಗ್ಸ್ಟನ್ನು ಮತ್ತು ಕಾರ್ಬನ್ನು ಮತ್ತು ಐರನ್ನ ಆ್ಯಡ್ ಮಾಡಿ ಬರುವಂತಹ ಸ್ಟೀಲ್ಗೆ ಟಂಗ್ಸ್ಟನ್ ಸ್ಟೀಲ್ ಅಂತ ಕರಿತೀವಿ. ಟಂಗ್ಸ್ಟನ್ ಸ್ಟೀಲ್ ಇರೋದ್ರಿಂದ ಹೈ ಹಾರ್ಡ್ನೆಸ್, ರೆಡ್ ಹಾರ್ಡ್ನೆಸ್, ಅಂದರೆ ರೆಡ್ ಸ್ಟೇಜ್ಗೆ ಹೋದ್ರೂ, ಹೀಟಾಗಿ ರೆಡ್ ಸ್ಟೇಜ್ಗೆ ಹೋದ್ರೂ ಕೂಡ ಹಾರ್ಡ್ನೆಸ್ನ ಕಳ್ಕೊಳ್ಳಲ್ಲ ಅಂತ. ಎಕ್ಸಲೆಂಟ್ ಅಬ್ರೇಷನ್ ರೆಸಿಸ್ಟೆನ್ಸ್, ಅಂದರೆ ಸವಿಯೋದು ಅಥವಾ ಉಜ್ಜೋದು ಅಂತ ಏನು ಕರಿತೀವಿ ಪ್ರಾಪರ್ಟಿ, ಒಂದು ಮೆಟಲ್ಗೆ ಇನ್ನೊಂದು ಮೆಟಲ್ ತಾಕಿದಾಗ ಅಲ್ಲಿ ನಿಮಗೆ ಅದರ ಏನು ಬೇಗ ಮೆಟೀರಿಯಲ್ಲು ಕಳ್ಕೊಳ್ಳೋಂಥದ್ದನ್ನು ರೆಸಿಸ್ಟ್ ಮಾಡುತ್ತೆ. ಡ್ರಿಲ್ ಬಿಟ್ಸಲ್ಲಿ ನೋಡ್ಬೋದು, ಲೇತ್ ಟೂಲ್ಸಲ್ಲಿ ನೋಡ್ಬೋದು, ಮಿಲ್ಲಿಂಗ್ ಕಟರ್ಸಲ್ಲಿ ನೋಡ್ಬೋದು, ಹೈ ಸ್ಪೀಡ್ ಮೆಷಿನಿಂಗ್ ಟೂಲ್ಸಲ್ಲಿ ನಾವು ಟಂಗ್ಸ್ಟನ್ ಸ್ಟೀಲ್ದು ಅಪ್ಲಿಕೇಶನ್ಸ್ನ ನೋಡ್ಬೋದು. ನೆಕ್ಸ್ಟ್ ಸ್ಟೇನ್ಲೆಸ್ ಸ್ಟೀಲ್, ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸ್ಟೀಲ್ ಇದು. ಇಲ್ಲಿ ಕಾರ್ಬನ್ ಕಂಟೆಂಟು 1.2ಗಿಂತ ಕಡಿಮೆ ಇರುತ್ತೆ, ಬಟ್ ಕ್ರೋಮಿಯಂ ಕಂಟೆಂಟು 10.5%ಗಿಂತ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಿಕ್ಕಲ್ಲು ಮತ್ತು ಮಾಲಿಬ್ಡಿನಮ್ ಸ್ವಲ್ಪ ಅಮೌಂಟಲ್ಲಿ ಇರುತ್ತೆ. ಸೊ ಕ್ರೋಮಿಯಂ ಜಾಸ್ತಿ ಇರೋವಂಥ ಸ್ಟೀಲ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ಟೇನ್ಲೆಸ್ ಸ್ಟೀಲು. ಟಂಗ್ಸ್ಟನ್ ಜಾಸ್ತಿ ಇರೋವಂಥ ಸ್ಟೀಲ್ ಯಾವುದು ಅಂದರೆ ಟಂಗ್ಸ್ಟನ್ ಸ್ಟೀಲ್. ಅವೆಲ್ಲ ಅಲಾಯ್ ಸ್ಟೀಲ್ಸ್ಗಳು. ನೀವು ನೋಡ್ಬೋದು, ಮನೇಲಿ ಯೂಸ್ ಮಾಡೋ ಪ್ಲೇಟು, ಲೋಟ, ಸ್ಪೂನು, ಅಲ್ಲೆಲ್ಲ ನಾವು ಸ್ಟೇನ್ಲೆಸ್ ಸ್ಟೀಲ್ನೇ ಯೂಸ್ ಮಾಡುವಂಥದ್ದು. ಯಾಕೆ ಅಂದರೆ ತುಕ್ಕು ಹಿಡಿಯಲ್ಲ, ಕರೋಷನ್ ರೆಸಿಸ್ಟೆನ್ಸ್, ಹೈ ಸ್ಟ್ರೆಂತ್ ಆ್ಯಂಡ್ ಡಕ್ಟಿಲಿಟಿ, ಡಕ್ಟೈಲ್ ಮೆಟೀರಿಯಲ್ ಮತ್ತು ತುಂಬ ಸ್ಟ್ರೆಂತು. ಇದು ಮ್ಯಾಗ್ನೆಟಿಕ್ ಗುಣಲಕ್ಷಣಗಳಿರಲ್ಲ. ನಾವು ಯೂಸ್ ಮಾಡುವಂತಹ ಕಿಚನ್ ವೇರ್ಸಲ್ಲಿ ನೋಡ್ಬೋದು, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು ಮೆಡಿಕಲ್ ಫೀಲ್ಡಲ್ಲಿ ಆಪ್ರೇಷನ್ಸ್ಗೆ ಯೂಸ್ ಮಾಡುವಂಥ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ನಾವು ಸ್ಟೇನ್ಲೆಸ್ ಸ್ಟೀಲ್ ನೋಡ್ತೀವಿ. ಫುಡ್ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ನೋಡ್ತೀವಿ, ಪೈಪ್ಸಲ್ಲಿ ನೋಡ್ತೀವಿ, ಕೆಮಿಕಲ್ ಟ್ಯಾಂಕ್ಸಲ್ಲಿ ನೋಡ್ತೀವಿ, ಎಕ್ಸಾಸ್ಟ್ ಸಿಸ್ಟಮಲ್ಲಿ ನೋಡ್ತೀವಿ, ಎಂಜಿನ್ ಎಕ್ಸಾಸ್ಟ್ ಸಿಸ್ಟಮಲ್ಲಿ, ಮೆರೈನ್ ಪಂಪ್ ಇಂಪೆಲ್ಲರ್ಸಲ್ಲಿ ನೋಡ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫುಡ್ ಪ್ರೊಸೆಸಿಂಗ್ ಪ್ಲಾಂಟ್ ಇದು. ಇಲ್ಲೆಲ್ಲ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿರುವಂಥದ್ದು. ಹೈ ಸ್ಪೀಡ್ ಸ್ಟೀಲ್, ಇಲ್ಲೂ ಕೂಡ 18% ಟಂಗ್ಸ್ಟನ್, 4% ಕ್ರೋಮಿಯಂ, 1% ವೆನೇಡಿಯಂ, 0.7% ಕಾರ್ಬನ್ನು, ಮಾಲಿಬ್ಡಿನಮ್ ಮತ್ತು ಐರನ್. ರಿಮೈನಿಂಗ್ ಪರ್ಸೆಂಟೇಜ್ ಐರನ್. ಸೊ ಇಷ್ಟು ಕಂಟೆಂಟಿಗೆ ನಾವು ಯೂಸ್ ಮಾಡೋದ್ರಿಂದ ಹೈ ಸ್ಪೀಡ್ ಸ್ಟೀಲ್ ಬರುತ್ತೆ. ಹೈ ಸ್ಪೀಡ್ ಸ್ಟೀಲ್ ಅಂತ ಹೇಳಿದ್ರೆ ಕಟ್ಟಿಂಗ್ ಟೂಲ್ಸಲ್ಲಿ ಜಾಸ್ತಿ ಯೂಸ್ ಮಾಡೋಂಥದ್ದು. ನೋಡಿ ಇಲ್ಲೂ ಕೂಡ 18% ಟಂಗ್ಸ್ಟನ್ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಜಾಸ್ತಿ ಟಫ್ ಆಗಿರುವಂಥ ಮೆಟೀರಿಯಲ್ಲು, ಸವೆತನ ರೆಸಿಸ್ಟ್ ಮಾಡುವಂಥ ಪ್ರಾಪರ್ಟಿ, ತುಂಬ ಹೈ ಟೆಂಪ್ರೇಚರ್ ಅಥವಾ ಹೈ ಸ್ಪೀಡಲ್ಲಿ ಹಾರ್ಡ್ನೆಸ್ ಮತ್ತು ಟಫ್ನೆಸ್ನ ತಡೆದಿಟ್ಕೊಳ್ಳುವಂತಹ ಸಾಮರ್ಥ್ಯ, ಕಟಿಂಗ್ ಎಫಿಷಿಯನ್ಸಿ ಜಾಸ್ತಿ ಮಾಡುವಂಥ ಸಾಮರ್ಥ್ಯ, ಇದೆಲ್ಲ ನಿಮಗೆ ಹೈ ಸ್ಪೀಡ್ ಸ್ಟೀಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಟಿಂಗ್ ಟೂಲ್ಸ್, ಡ್ರಿಲ್ಗಳು, ಟ್ಯಾಪ್ಗಳು, ರೀಮರ್ಸು, ಗೇರ್ ಕಟರ್ಸ್, ನೀವೆಲ್ಲ ನೋಡಿರ್ತೀರಿ, ಬಟ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಸೊ ಮೆಷಿನ್ಸ್ ಹತ್ರ ವರ್ಕ್ಶಾಪ್ಸ್ಗೆ ಹೋದಾಗ ನೀವು ಇವೆಲ್ಲ ಟೂಲ್ಸ್ಗಳನ್ನ ನೋಡ್ಬೋದು. ನೀವು ಕೂಡ ಹೈಯರ್ ಸ್ಟಡೀಸಲ್ಲಿ ಈ ಟೂಲ್ಸ್ಗಳ ಬಗ್ಗೆ ನೀವು ಫೀಲ್ ಮಾಡಿ ಅದರಲ್ಲಿ ಯೂಸ್ ಮಾಡುವಂಥ ಒಂದು ಸೆಷನ್ಸ್ನ ಮಾಡೋದ್ರಿಂದ, ಬೇಸಿಕ್ಸ್ ಆಗಿರೋದ್ರಿಂದ ಇಷ್ಟು ತಿಳ್ಕೊಂಡ್ರೆ ಸಾಕು. ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಯು ಕ್ಯಾನ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.